ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾವು ಮೊನ್ನೆ ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ನೀವು ಚೆಕ್ ಮಾಡ್ಕೋಬೋದು. 1 ಅವರ್ ಫಸ್ಟ್ ಸ್ಟಾಪ್ ಮೇಲೆ ಹೋಗಿದೆ ಅಂದರೆ ಲಾಸ್ಟ್ 1 ಅವರ್ ಪ್ರಾಫಿಟ್ ಬುಕ್ ಮಾಡ್ಕೋತಾರೆ. ಆ ಫಸ್ಟ್ ಸ್ಟಾಪೇ ಕರೆಕ್ಟ್ ಫಾಲ್ ಆಗಿದ್ರೆ ಲಾಸ್ಟಲ್ಲಿ ಪೊಸಿಷನ್ ರೋಲ್ ಓವರ್ ಅಂತಾರೆ. ಅದು ಪೊಸಿಷನ್ ರೋಲ್ ಓವರ್ ಆಗ್ಬೋದು. ಲಾಸ್ಟ್ 1 ಅವರ್ ತುಂಬ ಇಂಪಾರ್ಟೆಂಟ್. ಇಲ್ಲೊಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಐ ಕ್ರಾಸ್ ಆಗುವಾಗ ಬೈ ಮಾಡಿದ್ರೆ ಇದು ಏನು ಫಾಲ್ ಆಯಿತು, ಇದು ಕಂಪ್ಲೀಟ್ ಫಿಲ್ ಆಗೋ ಚಾನ್ಸಸ್ ಇದೆ. ನಾನು ನಾಳೆ ಇಲ್ಲಿ ಕೂಡ OTM ಬೈ ಮಾಡ್ತೀನಿ ನಾನು. ಓಕೆ, ಇಲ್ಲಿಂದ OTM ಪ್ಲ್ಯಾನ್ ಮಾಡಿ. ಯಾಕಂದರೆ ಟ್ರೆಂಡ್ ಕೆಳಗಡೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಈ ಗ್ಯಾಪ್ ಏನಿದೆ, ಇಲ್ಲೊಂದು ಗ್ಯಾಪ್ ಇದೆಯಲ್ಲ 2 ಡೇಸ್ ಬ್ಯಾಕ್ ಓಪನ್ ಆಗಿರೋದು, ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಸಪೋರ್ಟ್ಗೂ ಈ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಈ ಝೋನ್ಗೂ ಸೆಂಟ್ರಲ್ಲಿ ನಾನು ಯಾವುದು ಟ್ರೇಡು ಪ್ಲ್ಯಾನ್ ಮಾಡಲ್ಲ. ಓಕೆ, ಯಾವುದು ಟ್ರೇಡ್ ಪ್ಲ್ಯಾನ್ ಮಾಡಲ್ಲ. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಕೇಳಿಸ್ಕೊಂಡ್ರಲ್ವಾ? ಫಸ್ಟ್ ಹಾಫ್ ಮೇಲೆ ಹೋಗಿತ್ತು ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಫಸ್ಟ್ ಹಾಫ್ ಫಾಲ್ ಆಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಇದು ನಮ್ಮ ಲೆವೆಲ್ಸ್. ಇದು ಒಂದ್ಸಲ ರಿವೈಂಡ್ ಮಾಡ್ತೀನಿ, ನೋಡ್ಕೊಳ್ಳಿ ನೀವು, ಪ್ಲೈನ್ ಇರೋದು. ಓಕೆ, ಇದು ಇಲ್ಲ, ಇದನ್ನು ಇನ್ನೂ ಸ್ವಲ್ಪ ಹಿಂದೆ ಹೋದರೆ ತಮ್ಲೈನ್ ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿಕೊಂಡ್ರೆ ನೀವು ತಮ್ಲೈನ್ ಕಟ್ ಮಾಡ್ಕೋಬೋದು ಇದನ್ನು. ಓಕೆ, ಇದೇ ತಮ್ಲೈನ ಕೂಡ ಕಟ್ ಮಾಡ್ಕೋಬೋದು. ಇವತ್ತಿನಗೆ ಈ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ, ಹೆಂಗೆ ವರ್ಕ್ ಆಗಿದ್ದಾವೆ ನೋಡೋಣ. ಇದು ಅನಾಲಿಸಿಸ್ ಲೆವೆಲ್ಸ್. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡಿ. ಟೆಲಿಗ್ರಾಮಲ್ಲಿ ಇಲ್ಲಿಂದ ಮೆಂಬರ್ಸ್ ಕೌಂಟ್ ಲೆಸ್ ಆಗ್ತಿದೆ, ನೋ ಪ್ರಾಬ್ಲಮ್. ಹೋಗೋರೆಲ್ಲ ಇನ್ನು ಆರಾಮಾಗಿ ಹೊರಟೋಗಿ, ನನಗೇನು ಪ್ರಾಬ್ಲಮ್ ಇಲ್ಲ. 500 ಇತ್ತು, 478 ಇನ್ನೂ ಹೋಗಲಿ, ಎಲ್ಲ ಫಿಲ್ಟರ್ ಆಗೋಗಲಿ, ಇಂಟ್ರೆಸ್ಟ್ ಅವ್ರು ಮಾತ್ರ ಇರಲಿ, ನೋ ಪ್ರಾಬ್ಲಮ್. ಓಕೆ, ಈಗ ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳಿ. ಈ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ಅಂದರೆ, ಮಾರ್ಕೆಟ್ ಫ್ಲಾಟ್ ಓಪನ್ ಆಗುತ್ತೆ, 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಇದ್ರ ಝೋನ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ. ಇದು ಸಿ ಎಂಟ್ರಿ ಪ್ಲೇಸ್ ಅಂತ ಅಪ್ಡೇಟ್ ಮಾಡಿದ್ದು 9 ಗಂಟೆ 17 ನಿಮಿಷಕ್ಕೆ, ಅಂದರೆ ಮಾರ್ಕೆಟ್ ಓಪನ್ ಆಗಿದ್ದು 2 ನಿಮಿಷಕ್ಕೆ. ಓಕೆ, ಅದಾದಮೇಲೆ ಮತ್ತೆ ಅಪ್ಡೇಟ್ ಮಾಡಿದ್ದೆ, ಈ ಝೋನ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ, ಝೋನ್ ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ. 2. ಮೂರನೇದು ಮತ್ತೆ 45 ಮಿನಿಟ್ಸ್ ಬಿಟ್ಟು ಮತ್ತೆ ಅಪ್ಡೇಟ್ ಮಾಡಿದ್ದೆ, ವೆಯ್ಟ್ ಮಾಡಿ, ಝೋನ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ. ಅದಾದಮೇಲೆ ಮೂಮೆಂಟಮ್ ಸ್ಟಾರ್ಟ್ ಆಯಿತು. ಓಕೆ, ಸ್ಟಾರ್ಟ್ ಆಗುವಾಗ ಕೂಡ ಮೂಮೆಂಟಮ್ ಯಾವ ಸ್ಟ್ರೈಕ್ ಪ್ರೈಸ್ ಬೈ ಮಾಡಬೇಕು ಅನ್ನೋದು ಕೂಡ ಅಪ್ಡೇಟ್ ಮಾಡಿದ್ದೆ ನಾನು. ಇಲ್ಲಿ ನೋಡ್ಕೋಬೋದು ನೀವು, 23,650 370 ಅಬವ್ ಬೈ ಮಾಡ್ಕೊಳ್ಳಿ ಅಂತ. ಅದರ ಬೈ ಆದಮೇಲೆ ಕಂಪ್ಲೀಟ್ ಫಾಲೋ ಮಾಡಿ ಟಾರ್ಗೆಟ್ವರೆಗೂ ಬಂದಿದೆ, ಅದನ್ನು ಅಪ್ಡೇಟ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಹಾಕಿದ್ದೀವಿ. ಓಕೆ, ಈಗ ಸೆಕೆಂಡ್ ಚಾನಲ್ ಟ್ರೇಡ್ ವಿತ್ ಚರಣ್ ಅಂತೇನಿದೆ, ಅದ್ರ ಬಗ್ಗೆ ಮಾತಾಡಿದ್ರೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಅದಕ್ಕೆ. ಓಕೆ, ಈಗ ಹಿಂಗೆ ಇರಲಿ. ಈಗ ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಫಸ್ಟ್ ನಮ್ಮ ಈ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ತಾಯಿದ್ರಲ್ವ, ಈಗಿಲ್ಲ. ಈಗ ಟ್ರೇಡ್ ವಿತ್ ಚರಣ್ಗೆ ಹೋಗಿ ಅದ್ರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಜಾಯ್ನ್ ಆಗಿನೇ ಬರಬೇಕು. ಯಾಕಂದರೆ ಇಂಟ್ರೆಸ್ಟ್ ಅವರು ಫಿಲ್ಟರ್ ಆಗಲಿ ಅಂತೇಳಿ ಅಲ್ಲಿಗೆ ಚೇಂಜ್ ಮಾಡಿದ್ದೀನಿ ಅದನ್ನು. ಅಲ್ಲಿಗೆ ಹೋಗಿ ಜಾಯ್ನ್ ಆಗಿ ಬರಲಿ. ಓಕೆ, ಇಂಟ್ರೆಸ್ಟ್ ಅವರು ಟ್ರೇಡ್ ವಿತ್ ಚರಣ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಲಿಂಕ್ ಬರುತ್ತೆ, ಆ ಲಿಂಕಿಂದ ಜಾಯ್ನ್ ಆದರೆ ನೀವು ಗ್ರೂಪಿಗೆ ಬರ್ತೀರಾ. ಆಗ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ, ಆವಾಗ ಜಾಯ್ನ್ ಆಗ್ಬೋದು. ಓಕೆ, ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ, ತುಂಬ ಸಿಂಪಲ್ ಇರುತ್ತೆ. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ, ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಈ ಟ್ರೆಂಡ್ ಲೈನ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಈ ಥರ ಒಂದು ಟ್ರೆಂಡ್ ಲೈನ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಲಿ. ಅದರ ಐ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಆರ್ ಈ ಝೋನ್ ಬ್ರೇಕ್ ಆಗಿದೆ, ಲೆವೆಲ್ಸ್ ಸೇಮ್. ಓಕೆ, ಲೆವೆಲ್ಸ್ ಬಗ್ಗೆ ಹೇಳಬೇಕಲ್ವ. ಲೆವೆಲ್ಸ್ ನೋಡಿ ಯಾವ ಥರ ವರ್ಕ್ ಆಗಿದ್ದಾವೆ ಅಂತ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ಸೇಮ್ ಲೆವೆಲ್ಸ್ ವರ್ಕ್ ಆಗಿದ್ದಾವೆ. ಈಗ ಇದ್ರ ಮೇಲೆ ಬೈಯಿಂಗ್, ಆರ್ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್. ಅಗೇನ್ ನಮ್ಮ ಸಪೋರ್ಟ್ಗೂ ಈ ಝೋನ್ಗೂ ಮಧ್ಯದಲ್ಲಿ ನಾವೇನು ಟ್ರೇಡ್ ಪ್ಲ್ಯಾನ್ ಮಾಡಲ್ಲ. ಓಕೆ, ಆಲ್ಮೋಸ್ಟ್ ನಾಳೆ ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಇರುತ್ತೆ. ಲೋ ವಾಲ್ಯೂಮ್ಸ್ ಅಂದರೆ ಗೊತ್ತಲ್ವ, ಸೈಡ್ ವೇವ್ಸ್ ಮಾರ್ಕೆಟ್ ಇರುತ್ತೆ. ಯಾಕಂದರೆ ಇವತ್ತು ಲೋಕಲ್ ಹಾಲಿಡೇ, ನೆಕ್ಸ್ಟ್ 2 ಡೇಸ್ ಹಾಲಿಡೇಸ್, ನಾಳೆ ಯಾರು ವಾಲ್ಯೂಮ್ಸ್ ಇರಲ್ಲ ಅನ್ಕೋತೀನಿ, ನೋಡೋಣ. ಇನ್ ಕೇಸ್ ಇದ್ರೂ ಇದ್ರ ಮೇಲೆ ಬೈಯಿಂಗ್, ಸಪೋರ್ಟ್ ಬ್ರೇಕ್ ಆದರೆ ಸೆಲ್ಲಿಂಗ್, ಇದ್ರ ಒಳಗಡೆ ನೋ ಟ್ರೇಡ್. ಓಕೆ, ಇದು ನಿಫ್ಟಿ ಲೆವೆಲ್ಸ್ ಕೂಡ ಪರ್ಫೆಕ್ಟ್ ವರ್ಕ್ ಆಗಿದ್ದಾವೆ, ಚೆಕ್ ಮಾಡ್ಕೋಬೋದು ನೀವು. ಬ್ಯಾಂಕ್ ನಿಫ್ಟಿ
ಬ್ಯಾಂಕ್ ನಿಫ್ಟಿ ಏನಕ್ಕೆ ಓಪನ್ ಆಗುತ್ತೆ ಏನಕ್ಕೆ ಕ್ಲೋಸ್ ಆಗುತ್ತೆ ಅದಕ್ಕೆ ಗೊತ್ತಾಗ್ತಿಲ್ಲ 3 ದಿವಸದಿಂದ. ನೋ ಪ್ರಾಬ್ಲಮ್. ಅಗೇನ್ ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್. ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಅಷ್ಟೇ, ಸಿಂಪಲ್. ಕರೆಕ್ಷನ್ ಬಂದಮೇಲೆ ಇಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಈ ಅನಾಲಿಸಿಸ್ ಲೆವೆಲ್ಸ್ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನೋ ಪ್ರಾಬ್ಲಮ್. ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಓಕೆ, ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಈ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಟ್ರೇಡ್ ವಿತ್ ಚರಣ್ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಅಲ್ಲೊಂದು ಚಾನಲ್ ಲಿಂಕ್ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಇದಕ್ಕೆ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಬಾಯ್.